ಸೊ ಗೆಳೆಯರೇ, ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೆಯುತ್ತಿರುವ ಯುದ್ಧವು ಈಗ ಏನ್ ಬೇಕಾದರೂ ಆಗಬಹುದಾದ ಹಂತವನ್ನ ತಲುಪಿದೆ. ಈ ಯುದ್ಧ ನಿಲ್ಲಬಹುದು ಅಥವಾ ಭಯಾನಕ ರೂಪವನ್ನು ಪಡೆಯುವಂತ ಏನಾದರೂ ಒಂದು ಸಂಭವಿಸಬಹುದು. ಭಯಾನಕ ಅಂದ್ರೆ ಕೆಲವು ಪರಮಾಣು ದಾಳಿಯಂತಹದ್ದು. ಯಾಕಂದ್ರೆ ರಷ್ಯಾದ ರಾಷ್ಟ್ರಪತಿ ವ್ಲಾದಿಮಿರ್ ಪುಟಿನ್ ಅವರು ತಮ್ಮ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನ ಹೈ ಅಲರ್ಟ್ ನಲ್ಲಿ ಇರಿಸಿದ್ದಾರೆ ಹಾಗೂ ಬಹಿರಂಗ ಬೆದರಿಕೆಗಳನ್ನು ಸಹ ನೀಡಿದ್ದಾರೆ. ಪುಟಿನ್ ಅವರ ಈ ಬೆದರಿಕೆಯ ನಂತರ ಈಗ ಪರಮಾಣು ಶಸ್ತ್ರಾಸ್ತ್ರಗಳ ವಿಷಯದಲ್ಲಿ ರಷ್ಯಾ ಎಷ್ಟು ಪ್ರಬಲವಾಗಿದೆ ಅನ್ನೋದನ್ನ ಚರ್ಚಿಸಲಾಗುತ್ತಿದೆ. ಇದರೊಂದಿಗೆನೆ ಯಾವ ದೇಶದ ಹತ್ತಿರ ಪರಮಾಣು ಶಸ್ತ್ರಾಸ್ತ್ರಗಳಿವೆ ಹಾಗೂ ಯಾವ ಪರಮಾಣು ಶಸ್ತ್ರಾಸ್ತ್ರವು ಎಲ್ಲಕ್ಕಿಂತ ಆಘಾತಕಾರಿಯಾಗಿದೆ ಅನ್ನೋದನ್ನು ಕೂಡ ಚರ್ಚಿಸಲಾಗುತ್ತಿದೆ. ಮೊಟ್ಟ ಮೊದಲಿಗೆ ರಷ್ಯಾದಲ್ಲಿ ಈಗ ಎಷ್ಟು ಪರಮಾಣು ಶಸ್ತ್ರಾಸ್ತ್ರಗಳಿವೆ ಅನ್ನೋದರ ಕುರಿತು ತಿಳಿದುಕೊಳ್ಳೋಣ. ಫೆಡರೇಷನ್ ಆಫ್ ಅಮೆರಿಕನ್ ಸೈಂಟಿಸ್ಟ್ ನ ಅಂದಾಜಿನ ಪ್ರಕಾರ ರಷ್ಯಾದ ಹತ್ತಿರ 5580 ಪರಮಾಣು ಆಯುಧಗಳಿವೆ. ಅದರಲ್ಲಿ 1200 ಶಸ್ತ್ರಾಸ್ತ್ರಗಳನ್ನ ಸೇವೆಯಿಂದ ತೆಗೆದು ಹಾಕಲಾಗಿದೆ, ಆದರೆ ಅದು ಇನ್ನು ಚಾಲ್ತಿಯಲ್ಲೇ ಇದೆ. ಹಾಗೇನೆ 4380 ಶಸ್ತ್ರಾಸ್ತ್ರಗಳನ್ನ ಆಪರೇಷನಲ್ ಫೋರ್ಸ್ಗಾಗಿ ಸುರಕ್ಷಿತವಾಗಿ ಕಾಯ್ದಿರಿಸಲಾಗಿದೆ. ರಷ್ಯಾವನ್ನು ಹೊರತುಪಡಿಸಿ ಚೀನಾ, ಫ್ರಾನ್ಸ್, ಭಾರತ, ಇಸ್ರೇಲ್, ಉತ್ತರ ಕೊರಿಯಾ, ಪಾಕಿಸ್ತಾನ್, ಇಂಗ್ಲೆಂಡ್ ಮತ್ತು ಅಮೆರಿಕಾದಂತಹ ದೇಶಗಳು ನ್ಯೂಕ್ಲಿಯರ್ ಆಯುಧಗಳನ್ನು ಹೊಂದಿವೆ ಹಾಗೂ ಈ ಡೇಟಾವು ಸಾರ್ವಜನಿಕವಾಗಿ ಆರ್ಮ್ಸ್ ಕಂಟ್ರೋಲ್ ಅಸೋಸಿಯೇಷನ್ ನಲ್ಲಿ ಲಭ್ಯವಿದೆ. ಹಾಗೆಯೇ ನಾವು ವಿಶ್ವದ ಅತ್ಯಂತ ಶಕ್ತಿಶಾಲಿ ಪರಮಾಣು ಶಸ್ತ್ರಾಸ್ತ್ರಗಳ ಬಗ್ಗೆ ಹೇಳುವುದಾದ್ರೆ ಇದರಲ್ಲಿ ಮೊದಲ ಬರುವ ಹೆಸರು ರಷ್ಯಾದ T-1000 ಬಾಂಬ್. ಇದು 50 ಮೆಗಾಟನ್ ಶಕ್ತಿ ಇರುವ ರಷ್ಯಾದ ಅತ್ಯಂತ ಶಕ್ತಿಶಾಲಿ ನ್ಯೂಕ್ಲಿಯರ್ ಬಾಂಬ್ ಆಗಿದ್ದು, ಇಲ್ಲಿಯವರೆಗೆ ಯಾವುದೇ ದೇಶವು ಇದಕ್ಕಿಂತ ದೊಡ್ಡ ಸ್ಫೋಟ ಮಾಡಿಲ್ಲ. ಇದು ಹಿರೋಶಿಮಾ ಮೇಲೆ ಬೀಳಿಸಿರುವಂತಹ 15 ಕಿಲೋಟನ್ ಪರಮಾಣು ಬಾಂಬ್ಗಿಂತ 3300 ಪಟ್ಟರಷ್ಟು ಹೆಚ್ಚು ಶಕ್ತಿಶಾಲಿಯಾಗಿದೆ. ಇದರ ನಂತರ ಅಮೆರಿಕದ B-41 ಹೈಡ್ರೋಜನ್ ಬಾಂಬ್ ಬರ್ತದೆ. ಇದು 25 ಮೆಗಾಟನ್ಗಳ ಅಮೆರಿಕದ ಅತ್ಯಂತ ಶಕ್ತಿಶಾಲಿ ಅಣು ಬಾಂಬ್ ಆಗಿದ್ದು 1960ರಲ್ಲಿ ತಯಾರಿಸಿದ ಈ ಬಾಂಬ್ನ ಹಲವು ವೇರಿಯಂಟ್ಗಳು ಈಗಲೂ ಕೂಡ ಅಮೆರಿಕಾದಲ್ಲಿ ಲಭ್ಯ ಇದೆ ಅನ್ನೋದನ್ನ ಹೇಳಲಾಗ್ತದೆ. ಇದಲ್ಲದೆ ಅಮೆರಿಕದ TX-21 ಸ್ಟ್ರಿಂಪ್ ಕೂಡ ಅತ್ಯಂತ ಶಕ್ತಿಶಾಲಿಯಾಗಿದೆ. 15 ಟನ್ನ ಈ ಬಾಂಬ್ ಅನ್ನ 1950ರಲ್ಲಿ ಅಭಿವೃದ್ಧಿಪಡಿಸಲಾಗಿತ್ತು. ಅಮೆರಿಕ ಇದನ್ನ ಥರ್ಮೋ ನ್ಯೂಕ್ಲಿಯರ್ ಗ್ರಾವಿಟಿ ಬಾಂಬ್ ಅಂತಾನೂ ಕರೆಯುತ್ತದೆ. ಮಾರ್ಚ್ 1, 1954ರಂದು ಅಮೆರಿಕ ಈ ಬಾಂಬ್ನಿಂದ ಮಾರ್ಷಲ್ ಐಲ್ಯಾಂಡ್ನ ಬಿಕಿನಿ ಅಟಾಲ್ನ ಮೇಲೆ ಸ್ಫೋಟಿಸಿತು ಹಾಗೂ ಇದಕ್ಕೆ ಕ್ಯಾಸಲ್ ಬ್ರಾವೋ ಅನ್ನೋ ಹೆಸರಿಡಲಾಗಿದೆ. ಇದನ್ನ ಗಾಳಿಯಲ್ಲಿ ಸ್ಫೋಟಿಸುವ ಬದಲು ನೆಲದಲ್ಲೇ ಸ್ಫೋಟಿಸಲಾಯಿತು. ಈ ಸ್ಫೋಟವು ನಿರೀಕ್ಷೆಗಿಂತ 2.5 ಪಟ್ಟರಷ್ಟು ಹೆಚ್ಚು ಶಕ್ತಿಶಾಲಿಯಾಗಿತ್ತು. ಇದರ ಹೊರತಾಗಿ ಅಮೆರಿಕದ B-53 ಹೈಡ್ರೋಜನ್ ಬಾಂಬ್ನು ಕೂಡ ಹೆಚ್ಚು ಶಕ್ತಿಶಾಲಿಯಾಗಿದೆ. ಇದು 9 ಮೆಗಾಟನ್ ಶಕ್ತಿ ಇರುವ ಬಂಕರ್ ಬಸ್ಟರ್ ಬಾಂಬ್ ಆಗಿದ್ದು ಅಮೆರಿಕವು ಕೋಲ್ಡ್ ವಾರ್ನ ಸಮಯದಲ್ಲಿ ಅಭಿವೃದ್ಧಿಪಡಿಸಿತ್ತು. 1961 ಮತ್ತು 65 ನಡುವೆ ಅಮೆರಿಕವು ಅಂತಹ 340 ಬಾಂಬುಗಳನ್ನು ತಯಾರಿಸಿದೆ. ಈ 12.4 ಅಡಿ ಉದ್ದದ ಬಾಂಬ್ನ ತೂಕ 410 kg ಆಗಿದೆ. ಆದರೆ ಈಗ ಈ ಬಾಂಬ್ ರಿಟೈರ್ ಆಗಿದ್ದು ಇದರದೇ ಆದ B-83 ಅನ್ನೋ ಒಂದು ಹೊಸ ವೇರಿಯಂಟ್ ಅನ್ನ ಮಾಡಲಾಗಿದೆ ಹಾಗೂ ಪ್ರಸ್ತುತ ಇದನ್ನ ವಿಶ್ವದ ಅತ್ಯಂತ ಶಕ್ತಿಶಾಲಿ ಬಾಂಬ್ ಅಂತಾನೆ ಹೇಳಲಾಗುತ್ತಿದೆ. ಇದರ ತೀವ್ರತೆಯು 1.2 ಮೆಗಾಟನ್ ಆಗಿದೆ ಹಾಗೂ ಇದರ ನಂತರ ರಷ್ಯಾದ RDS-6 ಬರ್ತದೆ. 6 ಮೆಗಾಟನ್ನ ಸೋವಿಯತ್ ಯುಗದ ಈ ನ್ಯೂಕ್ಲಿಯರ್ ಬಾಂಬ್ ಕಡಿಮೆ ಶಕ್ತಿ ಹೊಂದಿತ್ತು, ಆದರೆ ಇವತ್ತಿಗೂ ಇದರ ವೇರಿಯಂಟ್ಗಳು ಅಸ್ತಿತ್ವದಲ್ಲಿವೆ. ಈ ಬಾಂಬ್ನೊಂದಿಗೆ ರಷ್ಯಾ ತನ್ನ ಮೊದಲ ಪರಮಾಣು ಪರೀಕ್ಷೆಯನ್ನ ಆಗಸ್ಟ್ 1953ರಲ್ಲಿ ನಡೆಸಿತ್ತು. ಇದರ ಸ್ಫೋಟವನ್ನ ವಾಯುಮಂಡಲದಲ್ಲಿ ಮಾಡಲಾಗಿತ್ತು, ಅಂದ್ರೆ ಇದನ್ನ ನೆಲದಲ್ಲಿ ಅಥವಾ ಗಾಳಿಯಲ್ಲಿ ಮಾಡಿದ್ದಿಲ್ಲ. ಇದನ್ನು ಹೊರತುಪಡಿಸಿ ಅಮೆರಿಕ ಮತ್ತು ರಷ್ಯಾದ ಹತ್ತಿರ ಎಂಥ ಒಂದು ಬಾಂಬ್ ಇದೆ ಅಂದ್ರೆ ಕ್ಷಣ ಮಾತ್ರದಲ್ಲಿ ಇದು ಜಗತ್ತನ್ನ ನಾಶಪಡಿಸುವಂತಹದ್ದಾಗಿದೆ. ಆದಾಗ್ಯೂ ಯಾವ ದೇಶವು ಎಷ್ಟು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ ಅನ್ನೋದರ ಕುರಿತು ನಾವು ಮಾತಾಡುವುದಾದ್ರೆ ಎಲ್ಲಕ್ಕಿಂತ ಹೆಚ್ಚು ಪರಮಾಣು ಆಯುಧವು ಅಮೆರಿಕದ ಹತ್ತಿರ ಇದೆ. ಇದು ಸುಮಾರು 5748 ನ್ಯೂಕ್ಲಿಯರ್ ಬಾಂಬ್ಗಳನ್ನು ಹೊಂದಿದೆ. ರಷ್ಯಾ ಹತ್ತಿರ 5580, ನಂತರ ಚೀನಾದ ಹತ್ತಿರ 500, ಫ್ರಾನ್ಸ್ ಹತ್ತಿರ 290, ಇಂಗ್ಲೆಂಡ್ ಹತ್ತಿರ 225, ಭಾರತದ ಹತ್ತಿರ 172, ಪಾಕಿಸ್ತಾನ ಹತ್ತಿರ 170, ಹಾಗೇನೆ ಇಸ್ರೇಲ್ ಹತ್ತಿರ 90 ಮತ್ತು ಉತ್ತರ ಕೊರಿಯಾನು ಕೂಡ 50 ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊಂದಿದೆ. ಆದರೆ ಈ ವಿಷಯದಲ್ಲಿ ರಷ್ಯಾ ಮತ್ತು ಅಮೆರಿಕವು ಇತರೆ ದೇಶಗಳಿಗಿಂತ ಹೆಚ್ಚು ಮುಂದಿದೆ. ಹಾಗೆ ನೋಡೋದಾದ್ರೆ ಇದೇ ಕಾರಣದಿಂದಾಗಿಯೇ ಉಕ್ರೇನ್ ಒಂದಿಗೆ ನಡೆಯುತ್ತಿರುವ ಯುದ್ಧದಲ್ಲಿ ಯಾವುದೇ ದೇಶವು ರಷ್ಯಾವನ್ನ ನೇರವಾಗಿ ಎದುರಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಗೆಳೆಯರೇ, ಈ ಮಾಹಿತಿ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಈ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.